ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಶಿಕ್ಷಣ ಸಚಿವರು ನೋಡಲೇಬೇಕಾದಂಥ ಸ್ಟೋರಿ ಇದು. ಯಾಕೆ? ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳೇ ಮಾಯ ಆಗಿದೆ. ಶಿಕ್ಷಣ ಸಚಿವರು ನೋಡಬೇಕಾದಂತಹ ಸ್ಟೋರಿ ಇದು. ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳಿಲ್ಲ. ಶಾಲೆಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಶೌಚಾಲಯ ಕೂಡ ಇಲ್ಲ. ವಿದ್ಯಾರ್ಥಿನಿಯರು ಇದಕ್ಕಾಗಿ ಪರದಾಡ್ತಾ ಇದ್ದಾರೆ. ವಿದ್ಯಾರ್ಥಿನಿಯರ ಪರದಾಟ ಇದು. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯ ಹೇಮಾವತಿ ಬಡಾವಣೆಯ ಸರ್ಕಾರಿ ಶಾಲೆ ಇದು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಅಂತೀವಿ, ಸರ್ಕಾರಿ ಶಾಲೆಗಳಿಗೆ ಅನುದಾನ ಅಂತೀವಿ, ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಳ ಆಗಬೇಕು ಅಂತ ಟಾರ್ಗೆಟ್ಗಳನ್ನು ಕೂಡ ಶಿಕ್ಷಕರಿಗೆ ಕೊಡ್ತೀವಿ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಕುಡಿಯೋದಕ್ಕೆ ನೀರಿರಲ್ಲ, ಶುಚಿಯಾದಂತಹ ಶೌಚಾಲಯಗಳ ವ್ಯವಸ್ಥೆ ಇರೋದಿಲ್ಲ, ಕ್ಲಾಸ್ಗಳು ಕೂಡ ಹಂಚುಗಳು ಬಿದ್ದಿರುವುದನ್ನು ನೋಡಿದ್ದೀವಿ, ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿ ಇದ್ದಿದ್ದನ್ನು ಗಮನಿಸಿದ್ದೀವಿ. ಅಂಥದ್ದೇ ಒಂದು ಘಟನೆ ಕೆಆರ್ ಪೇಟೆಯ ಹೇಮಾವತಿ ಬಡಾವಣೆಯ ಸರ್ಕಾರಿ ಶಾಲೆ ಇದೆ. ಇಂತಹ ಸಮಸ್ಯೆಗಳು ಗೊತ್ತಿದ್ದರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಾರ ಅನ್ನುವಂಥ ಪ್ರಶ್ನೆ. ಬೇಸಿಕ್ ಫೆಸಿಲಿಟಿ ಇದು. ಕುಡಿಯೋದಕ್ಕೆ ನೀರು ಬೇಕು, ಶೌಚಾಲಯಗಳು ಇರಬೇಕು. ಪ್ರತ್ಯೇಕವಾಗಿ ಬಾಲಕಿಯರಿಗೆ ಬೇರೆ, ಬಾಲಕರಿಗೆ ಬೇರೆ ಶೌಚಾಲಯ ಇರಬೇಕು ಅನ್ನೋದು ನಿಯಮ. ಅದು ಒಂದು ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಎಂಥ ಸರ್ಕಾರಿ ಶಾಲೆ ಅಂತ? ಏನು ಅಭಿವೃದ್ಧಿ ಮಾಡ್ತೀರಿ ನೀವು? ಏನು ಮೂಲಸೌಕರ್ಯ ಕೊಡ್ತೀರಿ? ಕುಡಿಯುವ ನೀರು ಮತ್ತು ಶೌಚಾಲಯ ಇಲ್ಲದೆ ವಿದ್ಯಾರ್ಥಿನಿಯರು ಪರದಾಡ್ತಾ ಇದ್ದಾರೆ. ಈ ಘಟನೆಯಲ್ಲಿ ಚಿಕ್ಕ ಮಕ್ಕಳ ಕೈಯಲ್ಲಿ ಆಗದಿದ್ರೂ ಕೂಡ ಬೇರೆ ಕಡೆಯಿಂದ ಬಿಂದಿಗೆ ಮತ್ತು ಬಕೆಟ್ನಲ್ಲಿ ನೀರನ್ನು ತರಿಸ್ತಾರಂತೆ ಶಾಲೆ ಶಿಕ್ಷಕರು. 500 ಮೀಟರ್ ದೂರದಿಂದ ಈ ಕೆಲಸ ಆಗ್ತಾ ಇದೆ. ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈ ಶಾಲೆಗೆ ಬೇಕಾದಂಥ ಒಂದು ಮೂಲಭೂತ ಸೌಕರ್ಯನೂ ಒದಗಿಸಿಲ್ಲ. ಮತ್ತು ಇವಾಗ ಬನ್ನಿ ತೋರಿಸ್ತೀನಿ, ಕುಡಿಯೋ ನೀರು ಕೂಡ ಇಲ್ಲ ಇಲ್ಲಿ. ನೋಡಿ, ಇಲ್ಲಿ ಕುಡಿಯೋ ನೀರು ಕೂಡ ಸೌಲಭ್ಯ ಇಲ್ಲ ಇಲ್ಲಿ. ಈ ರೀತಿಯಾದಂಥ ವ್ಯವಸ್ಥೆ ಇದೆ. ಕುಡಿಯೋ ನೀರಿಲ್ಲ, ಏನಿಲ್ಲ. ಒಂದು RO ಪ್ಲ್ಯಾಂಟ್ ಮೂಲಕ ಇಲ್ಲಿಗೆ ಕುಡಿಯೋ ನೀರು ವ್ಯವಸ್ಥೆನ ಮಾಡಿಕೊಡ್ಬೇಕು. ನೋಡಿ, ಈ ಶಾಲೆ ಆವರಣ ನೋಡಿ ಒಂದ್ಸರಿ ಹೇಗಿದೆ ಅಂದ್ಬಿಟ್ಟು. ಕಸ ತುಂಬಿ ಹೋಗಿದೆ. ಪೌರಸಭೆಯವರು ಕೂಡ ಇಲ್ಲಿ ಕಸವನ್ನು ಎತ್ತೋದಿಲ್ಲ, ಏನಿಲ್ಲ. ನೋಡಿ, ಶಾಲೆ ಆವರಣ ನೋಡಿ ಹೇಗಿದೆ ಅಂತ. ಬನ್ನಿ ಇಲ್ಲಿ ಹಿಂದೆ ನೋಡಿ ಒಂದು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಾದಂಥ ಪುರಸಭೆಯವರು ಯಾವುದೇ ರೀತಿಯಾದಂಥ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿಲ್ಲ. ಮತ್ತು ಈ ಶಾಲೆ ಕಡೆ ಯಾರು ಕೂಡ ತಿರುಗಿ ನೋಡ್ತಾ ಇಲ್ಲ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ನೀರಿನ ವ್ಯವಸ್ಥೆ ಹೇಗಿದೆ, ತುಂಬ ಗಲೀಜಾಗಿದೆ. ಇದು ನೋಡಿ, ಇದೊಂದು ಸಂಪು ಕಟ್ಟಿದ್ದಾರೆ. ಎಷ್ಟೋ ದಿನಗಳೇ ಆಗಿದೆ ಇದು. ಈ ಬೀಗ ಬಿಚ್ಚಿ ಎಷ್ಟೋ ದಿನಗಳೇ ಆಗಿದೆ. ಈ ಸಂಪು ಒಳಗಡೆ ಕಟ್ಟಿರುವಂಥ ಎಷ್ಟೋ ದಿನಗಳೇ ಆಗಿದೆ. ಈ ಶಾಲೆಯಲ್ಲಿ ಬಾತ್ರೂಮ್ ವ್ಯವಸ್ಥೆ ಇಲ್ಲ. ಯಾರು? ಶೌಚಾಲಯ ವ್ಯವಸ್ಥೆ ಬೇಕು ಅಂದರೆ ಎಲ್ಲಿಗೆ ಹೋಗ್ತಾರೆ? ಎಲ್ಲಿ? ಅಲ್ಲ, ನೀವು ಇರೋದನ್ನ ಹೇಳಿ. ನೀವಾದರೂ ನಿಮಗೂ ಎಲ್ಲರಿಗೂ ಶೌಚಾಲಯ ವ್ಯವಸ್ಥೆ ಬೇಕೇ ಬೇಕಲ್ಲ? ಮಕ್ಕಳು ಮೇಡಮ್ ಕೇಳಬೇಕಾ? ಮಕ್ಕಳೆಲ್ಲ ಹೋಗ್ತಾರೆ ಪಾಪ, ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ. ಶೌಚಾಲಯ ವ್ಯವಸ್ಥೆ ಇಲ್ಲ ಅಂದ್ರೆ ಹೆಂಗೆ? ಹಾಂ 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 ಹಾಂ. ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇದೆ. ಮಕ್ಕಳಿಗೆ ಶೌಚಾಲಯ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಶಿಕ್ಷಣ ಕೊಡ್ತಾ ಇದ್ದೀವಿ. ದಾಖಲಾತಿ ಹೆಚ್ಚಳ ಮಾಡಬೇಕು ಅಂತ ಆ ಶಾಲೆಯ ಹೆಡ್ ಮಾಸ್ಟರ್ಗಳಿಗೆ ಸರ್ಕಾರದವರು ಹೇಳ್ತಾರೆ. ಪ್ರತಿ ವರ್ಷ ಫಲಿತಾಂಶ ಹೆಚ್ಚಳ ಆಗಬೇಕು ಅಂತಲೂ ಕೂಡ ಟಾರ್ಗೆಟ್ ಕೊಡಲಾಗುತ್ತೆ. ಒಂದು ಕುಡಿಯೋದಕ್ಕೆ ನೀರಿಲ್ಲ, ಬೇಸಿಕ್ ಫೆಸಿಲಿಟಿ ಅದು ಕುಡಿಯೋದಕ್ಕೆ ನೀರು. ಅಟ್ಲೀಸ್ಟು ಆಯಾ ಊರುಗಳಲ್ಲಿ ಈ ಫಿಲ್ಟರ್ ನೀರಿನ ಘಟಕಗಳಿರುತ್ತೆ, ಅಲ್ಲಿಂದಾದರೂ ತಂದುಕೊಡುವಂಥ ವ್ಯವಸ್ಥೆ ಆಗಬೇಕು. ಅಲ್ಲಿಂದನೂ 500 ಮೀಟರಿಂದ ಮಕ್ಕಳಿಂದ ಈ ಥರನಾಗಿ ಕ್ಯಾನ್ಗಳಲ್ಲಿ ನೀರು ತರಿಸ್ತಾರಂತೆ. ಅದೇ ನೀರನ್ನು ವಿದ್ಯಾರ್ಥಿಗಳು ಕುಡಿಬೇಕಂತೆ. ಹಿಂಗಾದರೆ ಹೆಂಗೆ ಸಾಧ್ಯ ಇದು? ಹೆಂಗೆ ನೀವು ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಮಾಡ್ತೀರಿ? ಇತ್ತೀಚೆಗೆ ವಿಧಾನ ಪರಿಷತ್ನಲ್ಲಿ ಒಂದು ಚರ್ಚೆ ಆಗಿದೆ. ಏನು ಚರ್ಚೆ?
ಕರ್ನಾಟಕದ 3580 ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ. ಅದರಲ್ಲಿ ಇದು ಕೂಡ ಒಂದು. 937 ಶಾಲೆಗಳಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯದ ಕೊರತೆ ಇದೆ. ಇದು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಲಾರಾ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಾರಾ ಪ್ರಸನ್ನ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಇದು. ಏನೇನು ಸಮಸ್ಯೆಗಳಿದೆ ಇಲ್ಲಿ, ಏನು ಹೇಳ್ತಾರೆ ಅಲ್ಲಿ ಅಧಿಕಾರಿಗಳು ಇದ್ರ ಬಗ್ಗೆ? ಹೌದು ಪ್ರವೀಣ್, ರಾಜ್ಯ ಶಿಕ್ಷಣ ಸಚಿವರು ಈಗ ನೋಡಬೇಕಾದಂತ ಸುದ್ದಿ ಕೂಡ ಇದಾಗಿರುವಂತದ್ದು. ಕುಡಿಯುವ ನೀರು ಮತ್ತು ಶೌಚಾಲಯವಿಲ್ಲದೆ ಈಗ ಸರ್ಕಾರಿ ಶಾಲೆಯ ಪುಟಾಣಿ ವಿದ್ಯಾರ್ಥಿನಿಯರು ಪರದಾಡಬೇಕಾದಂತ ಪರಿಸ್ಥಿತಿ ಕೂಡ ಇರುವಂತದ್ದು. ಮಂಡ್ಯ ಜಿಲ್ಲೆಯ ಕೇರ್ಪೇಟೆಯ ಹೇಮಾವತಿ ಬಡಾವಣೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಿತ್ಯ ಈ ರೀತಿಯಾದಂತಹ ಒಂದು ಘಟನೆ ಕೂಡ ನಡೀತಾ ಇರುವಂತದ್ದು. ಏನು ಒಂದು ಸರ್ಕಾರಿ ಶಾಲೆಗೆ ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯವನ್ನ ಕೊಡಲು ಈಗ ಅಧಿಕಾರಿಗಳಿಂದ ಕೂಡ ಮೀನಾವೇಶವನ್ನ ಕೂಡ ಎಣಿಸ್ತಾ ಇರುವಂತದ್ದು. ನೀರಿಲ್ಲದೆ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ಕೂಡ ಈಗ ಏನು ಒಂದು ಮಕ್ಕಳ ಕೈಯಲ್ಲಿ ಬಿಂದಿಗೆ ಮೂಲಕ 500 ಮೀಟರ್ ದೂರದಿಂದ ನೀರನ್ನ ಈಗ ಶಿಕ್ಷಕರು ತರಿಸ್ತಾ ಇರುವಂತದ್ದು. ಶಿಕ್ಷಕರು ಈ ಕ್ರಮಕ್ಕೆ ಬಗ್ಗೆ ಸ್ಥಳೀಯರು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಶಿಕ್ಷಕರು ಒಂದು ಆರಿಕೆ ಉತ್ತರವನ್ನ ಕೂಡ ನೀಡಿ ಒಂದು ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಸಮಸ್ಯೆ ಗೊತ್ತಿದ್ರು ಕೂಡ ಕಣ್ಮುಚ್ಚು ಕುಳಿತರ ಅಧಿಕಾರಿಗಳು ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಸರ್ಕಾರದಲ್ಲಿ ಸರ್ಕಾರಿ ಶಾಲೆಗೆ ಮೂಲಭೂತ ವ್ಯವಸ್ಥೆ ಕಲ್ಪಿಸಲು ಇಲ್ಲವೇ ಅನುದಾನ ಅನ್ನೋ ಒಂದು ಮಾತುಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕಾಡ್ತಾ ಇರುವಂತದ್ದು ಪ್ರವೀಣ್. ಲಾರಾ ಪ್ರಸನ್ನ, ಸರ್ಕಾರಿ ಶಾಲೆಗಳಿಗೆ SDMC ಅನ್ನೋದೊಂದು ಇರುತ್ತೆ. ಆ SDMCಯಲ್ಲಿ ಆ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಪೇರೆಂಟ್ಸ್ಗಳೇ ಇರಬೇಕು, ಅಧ್ಯಕ್ಷರು ಸದಸ್ಯರು ಅನ್ನೋದು ನಿಯಮ. ಪೋಷಕರು ಏನು ಹೇಳ್ತಾರೆ, SDMC ಅವರು ಏನು ಹೇಳ್ತಾರೆ, ಗ್ರಾಮ ಪಂಚಾಯತಿ ಅವರು ಏನು ಹೇಳ್ತಾರೆ, ಸ್ಥಳೀಯ ಮಟ್ಟದಲ್ಲಿ ಇದಕ್ಕೊಂದು ಅವಕಾಶ ಮಾಡಿಕೊಡೋದಕ್ಕೇನು ಸಾಧ್ಯ ಇಲ್ವಾ ಈ ಪ್ರಕರಣಕ್ಕೆ? ಈ ಬಗ್ಗೆ ಎಲ್ಲರೂ ಗಮನವನ್ನ ಕೂಡ ಶಿಕ್ಷಕರು ಸೆಳೆದಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಒದಗಿಸ್ತಾರೆ. ಜೊತೆಗೆ SDMC ಅಧಿಕಾರಿಗಳು ಕೂಡ ಸಂಬಂಧಪಟ್ಟಂತವರಿಗೆ ನಾವು ಕೂಡ ಮಾತನಾಡಿದ್ದೀವಿ. ಆದ್ರೆ ಯಾವುದೇ ರೀತಿಯಾದಂತ ಒಂದು ಪ್ರಯೋಜನ ಕೂಡ ಆಗ್ತಾ ಇಲ್ಲ, ಯಾವುದೇ ಅನುದಾನವನ್ನ ಕೂಡ ನೀಡ್ತಾ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇರುತ್ತದೆ. ಯಾಕೆಂದ್ರೆ ಏನು ಒಂದು ನಗರ ಪ್ರದೇಶದಲ್ಲಿ ಈ ಒಂದು ಶಾಲೆ ಬರೋದ್ರಿಂದ ಇಲ್ಲಿ ಪುರಸಭೆ ಒಂದು ಸೌಲಭ್ಯವನ್ನ ಕೂಡ ಕಲ್ಪಿಸಿಕೊಡ್ಬೇಕು. ಇಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೂ ಕೂಡ ಇದು ಒಳಪಡಲ್ಲ ಪ್ರವೀಣ್. ಎಸ್ ಲಾರಾ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮೇಡಮ್ ಕೇಳಬೇಕಾ?